ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಲ್ಲು, ಸ್ಕಿಪ್ ಮಾಡಬೇಡ. ಈ ವಿಡಿಯೋ ನಿನ್ನ ಜೀವನ ಬದಲಿಸಬಹುದು. ನೀನು ಈವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡು. ಯಾಕಂದರೆ ಪ್ರತಿದಿನ ನಿನ್ನ ಮನಸ್ಸಿಗೆ ಶಕ್ತಿ ಕೊಡುವ ಮಾತುಗಳು ಇಲ್ಲಿ ಸಿಗುತ್ತವೆ. ಈ ವಿಡಿಯೋ ಶುರುವಾಗ ಮುಂಚೆ ಒಂದು ಲೈಕ್ ಮಾಡಿ. ಯಾಕಂದರೆ ಇಂದು ರಾತ್ರಿ ನಿನ್ನ ಜೀವನಕ್ಕೆ ಒಳ್ಳೆಯ ಶಕ್ತಿ ಬರಲಿದೆ. ಮತ್ತು ಈ ವಿಡಿಯೋ ನೀವು ನೋಡುತ್ತಿರುವ ಪ್ರತಿಯೊಬ್ಬರು ಕಮೆಂಟ್ನಲ್ಲಿ ನಾನು ಸೋಲೋದಿಲ್ಲ ಅಂತ ಬರೆಯಿರಿ. ನೋಡು, ಈ ವಿಡಿಯೋ ನಿನ್ನವರೆಗೆ ಬಂದಿದ್ದು ಒಂದು ಕಾರಣಕ್ಕಾಗಿ. ಈಗ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡ. ಈ ರಾತ್ರಿ ಈ ಮಾತು ಕೇಳೋದು ನಿನಗೆ ತುಂಬ ಮುಖ್ಯ. ಕೆಲವೊಮ್ಮೆ ಜೀವನ ಯಾಕೋ ಸಂಪೂರ್ಣ ಖಾಲಿ ಅನಿಸುತ್ತದೆ. ಎಲ್ಲರೂ ನಮ್ಮನ್ನು ಬಿಟ್ಟು ಮುಂದೆ ಹೋಗುತ್ತಿದ್ದಾರೆ ಅನಿಸುತ್ತದೆ. ನಾವು ಮಾತ್ರ ಒಂದೇ ಜಾಗದಲ್ಲಿ ನಿಂತಂತಾಗುತ್ತದೆ. ರಾತ್ರಿ ಮಲಗೋ ಸಮಯದಲ್ಲಿ ಮನಸ್ಸು ಸಾವಿರ ಪ್ರಶ್ನೆ ಕೇಳುತ್ತದೆ. ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ಹೊರಗೆ ನಗುವ ಮುಖ, ಒಳಗೆ ಒಡೆದ ಮನಸ್ಸು. ಇದೇ ಈಗ ಹಲವರ ಜೀವನ. ಯಾರಿಗೂ ಹೇಳಕ್ಕಾಗದ ನೋವು, ಯಾರಿಗೂ ತೋರಿಸಕ್ಕಾಗದ ಕಣ್ಣೀರು, ಒಬ್ಬರೇ ಮೌನವಾಗಿ ಸಹಿಸುತ್ತಿರುವ ದಿನಗಳು. ಆದರೆ ಒಂದು ಸತ್ಯ ಗೊತ್ತಾ? ಕತ್ತಲೆ ಹೆಚ್ಚು ಆದಾಗಲೇ ಬೆಳಕು ಬರೋ ಸಮಯ ಹತ್ತಿರ ಇರುತ್ತೆ. ಈಗ ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಕಷ್ಟ ಒಂದು ದಿನ ನಿನ್ನ ಶಕ್ತಿಯಾಗುತ್ತದೆ. ನಿನ್ನನ್ನು ಕಡೆಗಣಿಸಿದವರು ಒಂದು ದಿನ ನಿನ್ನ ಬದಲಾವಣೆ ನೋಡಿ ಆಶ್ಚರ್ಯಪಡುತ್ತಾರೆ. ಈ ರಾತ್ರಿ ಒಂದು ನಿರ್ಧಾರ ಮಾಡು. ಇನ್ನು ಮುಂದೆ ಭಯ ಬೇಡ. ನಿನ್ನನ್ನು ಕಡಿಮೆ ಅಂದುಕೊಳ್ಳೋದು ಬೇಡ. ಸೋತು ಹೋಗಿದ್ದೀನಿ ಅಂತ ಯೋಚಿಸೋದು ಬೇಡ. ಯಾಕಂದರೆ ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ನೀನು ನಿಧಾನವಾಗಿ ನಡೆಯುತ್ತಿದ್ದೀಯಾ ಅಂದರೆ ಅದು ಸೋಲು ಅಲ್ಲ, ನಿಲ್ಲದೆ ಮುಂದೆ ಹೋಗುತ್ತಿರುವುದು ದೊಡ್ಡ ಗೆಲುವು. ಈ ರಾತ್ರಿ ಕಣ್ಣು ಮುಚ್ಚಿ ಒಮ್ಮೆ ಮನಸ್ಸಿನಿಂದ ಹೇಳು, ನನ್ನ ಜೀವನ ಬದಲಾಗುತ್ತೆ. ನೋಡು, ನಿನ್ನ ಮನಸ್ಸಿನೊಳಗೆ ಹೊಸ ಭರವಸೆ ಹುಟ್ಟುತ್ತೆ. ಕಮೆಂಟ್ನಲ್ಲಿ ಬರೆಯಿರಿ, ನಾನು ಸೋಲೋದಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ. ಒಳ್ಳೆಯ ದಿನಗಳು ಬೇಗ ಬರಲಿ. ಕೆಲವೊಮ್ಮೆ ನಾವು ತುಂಬ ಒಳ್ಳೆಯವರಾಗಿದ್ದರೂ ಜೀವನ ಮಾತ್ರ ನಮ್ಮನ್ನು ಹೆಚ್ಚು ಪರೀಕ್ಷಿಸುತ್ತದೆ. ನಾವು ಯಾರಿಗೂ ಕೆಡುಕು ಮಾಡೋದಿಲ್ಲ, ಎಲ್ಲರಿಗೂ ಒಳ್ಳೆಯದೇ ಯೋಚಿಸುತ್ತೇವೆ. ಆದರೂ ನೋವು ಮಾತ್ರ ನಮ್ಮನ್ನು ಹುಡುಕಿ ಬರುತ್ತದೆ. ಆದಾಗ ಮನಸ್ಸು ಕೇಳುತ್ತೆ, ನನ್ನ ಜೊತೆ ಮಾತ್ರ ಯಾಕೆ ಹೀಗೆ ಆಗುತ್ತೆ? ಆದರೆ ನೆನಪಿಟ್ಟಿಕೋ, ದೇವರು ಬಲವಾದ ಮನಸ್ಸಿನವರನ್ನೇ ಹೆಚ್ಚು ಪರೀಕ್ಷಿಸುತ್ತಾನೆ. ಯಾಕಂದರೆ ಒಂದು ದಿನ ನೀನು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಬೇಕಿದೆ. ಈಗ ನೀನು ಅನುಭವಿಸುತ್ತಿರುವ ಕಣ್ಣೀರು ನಾಳೆ ನಿನ್ನ ಶಕ್ತಿಯಾಗುತ್ತದೆ. ಈಗ ನಿನ್ನನ್ನು ಅರ್ಥ ಮಾಡಿಕೊಳ್ಳದ ಜನ ಒಂದು ದಿನ ನಿನ್ನ ಮೌಲ್ಯ ಅರಿತುಕೊಳ್ಳುತ್ತಾರೆ. ರಾತ್ರಿ ಮೌನದಲ್ಲಿ ಅಳುವವರೆಗೆ ಮಾತ್ರ ಜೀವನದ ನಿಜವಾದ ಅರ್ಥ ಗೊತ್ತಾಗುತ್ತದೆ. ಯಾಕಂದರೆ ನೋವು ಮನುಷ್ಯನನ್ನು ಬದಲಾಯಿಸುತ್ತದೆ. ಕೆಲವರು ನೋವಿನಿಂದ ಒಡೆಯುತ್ತಾರೆ, ಇನ್ನು ಕೆಲವರು ಅದೇ ನೋವಿನಿಂದ ಬಲವಾಗುತ್ತಾರೆ. ನೀನು ಎರಡನೇ ಥರದವನು ಆಗಬೇಕು. ಯಾರು ಬಿಟ್ಟು ಹೋದರೂ ಅಂದರೆ ನಿನ್ನ ಮೌಲ್ಯ ಕಡಿಮೆ ಆಗೋದಿಲ್ಲ. ಯಾರು ನಿನ್ನನ್ನು ಕಡೆಗಣಿಸಿದರೂ ಅಂದರೆ ನಿನ್ನ ಭವಿಷ್ಯ ಮುಗಿದು ಹೋಗೋದಿಲ್ಲ. ಈ ಜಗತ್ತಿನಲ್ಲಿ ತಡವಾಗಿ ಹೊಳೆಯುವ ನಕ್ಷತ್ರಗಳೇ ಹೆಚ್ಚು ಕಾಲ ಹೊಳೆಯುತ್ತವೆ. ಆದ್ದರಿಂದ ನಿನ್ನ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯಿ. ಒಂದು ದಿನ ನಿನ್ನ ಜೀವನ ಇಷ್ಟು ಬದಲಾಗುತ್ತದೆ. ಈಗ ಆಳುತ್ತಿರುವ ನೀನೇ ಆ ದಿನ. ನಿನ್ನ ಹಳೆಯ ದಿನಗಳನ್ನು ನೆನೆಸಿ ನಗುತ್ತೀಯಾ? ಈ ರಾತ್ರಿ ಒಂದು ಮಾತು ಮರೆಯಬೇಡ, ಕೆಟ್ಟ ಸಮಯ ಶಾಶ್ವತವಲ್ಲ, ಹಾಗೆ ನಿನ್ನ ನೋವು ಕೂಡ ಶಾಶ್ವತವಲ್ಲ. ಒಳ್ಳೆಯ ದಿನಗಳು ಬರುತ್ತಿವೆ. ಒಂದು ದಿನ ಬೆಳಗ್ಗೆ ಎದ್ದಾಗ ನಿನ್ನ ಮನಸ್ಸು ಈಗಿರುವಷ್ಟು ಭಾರವಾಗಿರುವುದಿಲ್ಲ. ಈಗ ನಿನ್ನನ್ನು ಕಾಡುತ್ತಿರುವ ಸಮಸ್ಯೆಗಳು ಆ ದಿನ ಅಷ್ಟು ದೊಡ್ಡದಾಗಿ ಕಾಣಿಸುವುದಿಲ್ಲ. ಯಾಕಂದರೆ ಸಮಯ ಎಲ್ಲವನ್ನು ಬದಲಾಯಿಸುತ್ತದೆ. ಈಗ ನಿನ್ನ ಜೊತೆ ಯಾರೂ ಇಲ್ಲ ಅನಿಸಬಹುದು, ಆದರೆ ಕೆಲವೊಮ್ಮೆ ಒಬ್ಬಂಟಿತನವೇ ಮನುಷ್ಯನನ್ನು ಜೀವನದಲ್ಲಿ ತುಂಬ ಬಲವಾಗಿಸುತ್ತದೆ. ಮೌನವಾಗಿ ಹೋರಾಡುವ ಜನರ ಕತೆ ಒಂದು ದಿನ ಎಲ್ಲರಿಗೂ ಸ್ಫೂರ್ತಿಯಾಗುತ್ತದೆ. ನೀನು ಈಗ ಅನುಭವಿಸುತ್ತಿರುವ ಪ್ರತಿಯೊಂದು ಕಷ್ಟವೂ ನಿನ್ನ ಭವಿಷ್ಯವನ್ನು ಕಟ್ಟುತ್ತದೆ. ಆದ್ದರಿಂದ ಇನ್ನು ಮುಂದೆ ನಿನ್ನ ಕಣ್ಣೀರಿಗಾಗಿ ನಿನ್ನನ್ನೇ ದ್ವೇಷಿಸಬೇಡ. ಅಳೋದು ದುರ್ಬಲತೆಯಲ್ಲ, ತುಂಬ ನೋವು ಇದ್ದರೂ ಬದುಕೋದೇ ಧೈರ್ಯ. ಕೆಲವರು ಹೊರಗೆ ಸ್ಟ್ರಾಂಗ್ ಆಗಿ ಕಾಣುತ್ತಾರೆ, ಆದರೆ ರಾತ್ರಿ ಬಂದಾಗ ಮೌನವಾಗಿ ಒಡೆಯುತ್ತಾರೆ. ಆದರೂ ಮರುದಿನ ಮತ್ತೆ ನಗುತ್ತಾರೆ. ಅದೇ ಜೀವನ. ಸೋಲುಗಳು ಬರುತ್ತವೆ, ನೋವು ಬರುತ್ತದೆ, ಜನರು ಬಿಟ್ಟು ಹೋಗುತ್ತಾರೆ, ಆದರೆ ಜೀವನ ಅಲ್ಲೇ ಮುಗಿಯೋದಿಲ್ಲ.
ಪ್ರತಿ ರಾತ್ರಿ ನಂತರ ಬೆಳಗ್ಗೆ ಬರುತ್ತದೆ. ಹಾಗೆ ಪ್ರತಿ ಕಷ್ಟದ ನಂತರ ಒಳ್ಳೆಯ ಸಮಯ ಬರುತ್ತದೆ. ಈ ರಾತ್ರಿ ನಿನ್ನ ಮನಸ್ಸಿಗೆ ಒಂದು ಮಾತು ಹೇಳು, ನಾನು ಇನ್ನೂ ಮುಗಿದು ಹೋಗಿಲ್ಲ. ನೋಡು, ನಿನ್ನೊಳಗೆ ಮತ್ತೆ ಶಕ್ತಿ ಹುಟ್ಟುತ್ತದೆ. ಒಂದು ದಿನ ನಿನ್ನ ಜೀವನ ಇಷ್ಟು ಸುಂದರವಾಗುತ್ತದೆ. ಈಗ ಅಳುತ್ತಿರುವ ಇದೇ ರಾತ್ರಿ ಆ ದಿನ ನಿನಗೆ ಹೆಮ್ಮೆಯ ನೆನಪಾಗುತ್ತದೆ. ಆದ್ದರಿಂದ ಭಯ ಬಿಡು, ನಿನ್ನ ಕನಸು ಬಿಡಬೇಡ. ನಿನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ. ಯಾಕಂದರೆ ಇನ್ನು ನಿನ್ನ ಅತ್ಯುತ್ತಮ ದಿನಗಳು ಬರಬೇಕಿವೆ. ಕೆಲವೊಮ್ಮೆ ಜೀವನ ನಮ್ಮನ್ನು ಸಂಪೂರ್ಣ ಖಾಲಿ ಮಾಡುತ್ತದೆ. ಯಾರ ಜೊತೆಯೂ ಮಾತನಾಡಬೇಕು ಅನಿಸುವುದಿಲ್ಲ. ನಗು ಕೂಡ ನಕಲಿ ಅನಿಸುತ್ತದೆ. ಫೋನಿನಲ್ಲಿ 100 ಜನ ಇದ್ದರೂ ಮನಸ್ಸಿಗೆ ಬೇಕಾದ ಒಬ್ಬ ವ್ಯಕ್ತಿ ಇರೋದಿಲ್ಲ. ರಾತ್ರಿ ಬಂದಾಗ ಮಾತ್ರ ಮನಸ್ಸಿನೊಳಗೆ ನಿಜವಾದ ನೋವು ಹೊರಗೆ ಬರುತ್ತದೆ. ಹಳೆಯ ನೆನಪುಗಳು, ಮುರಿದ ಕನಸುಗಳು, ಅಪೂರ್ಣವಾದ ಮಾತುಗಳು ಎಲ್ಲವೂ ಒಂದೇ ಸಮಯದಲ್ಲಿ ನೆನಪಾಗುತ್ತವೆ. ಆದರೆ ಕೇಳು, ನಿನ್ನ ಜೀವನ ಈಗ ಹೇಗೆ ಇರಲಿ, ಇದು ಶಾಶ್ವತವಲ್ಲ. ಮಳೆ ಎಷ್ಟು ಜೋರಾಗಿ ಬಂದರೂ ಒಂದು ದಿನ ನಿಲ್ಲುತ್ತದೆ. ಹಾಗೆ ನಿನ್ನ ಕಷ್ಟವು ಒಂದು ದಿನ ಮುಗಿಯುತ್ತದೆ. ಈಗ ನೀನು ಅಳಿಸುತ್ತಿರುವ ಪರಿಸ್ಥಿತಿ ನಾಳೆ ನಿನ್ನನ್ನು ಬಲವಾಗಿಸುತ್ತದೆ. ಜೀವನ ಕೆಲವೊಮ್ಮೆ ನಮ್ಮನ್ನು ಒಡೆಯುತ್ತದೆ, ನಾವು ಇನ್ನಷ್ಟು ಗಟ್ಟಿಯಾಗೋಕೆ. ಆದ್ದರಿಂದ ನೀನು ಈಗ ಬಿದ್ದಿದ್ದೀಯಾ ಅಂದರೆ ಅದು ಕಥೆಯ ಕೊನೆಯಲ್ಲ. ಬಹುಶಃ ಅದೇ ನಿನ್ನ ಹೊಸ ಜೀವನದ ಆರಂಭ ಇರಬಹುದು. ಈ ರಾತ್ರಿ ನಿನ್ನ ಹೃದಯಕ್ಕೆ ಒಂದು ಮಾತು ಹೇಳು, ನಾನು ಮತ್ತೆ ಎದ್ದುಕೊಳ್ಳುತ್ತೇನೆ. ನಿನ್ನೊಳಗೆ ಇನ್ನೂ ತುಂಬ ಶಕ್ತಿ ಇದೆ. ನೀನು ಊಹಿಸದಷ್ಟು ಧೈರ್ಯ ಇದೆ. ಒಂದು ದಿನ ನಿನ್ನ ಜೀವನದಲ್ಲಿ ಇಷ್ಟು ಸಂತೋಷ ಬರುತ್ತದೆ. ಈಗ ಅಳುತ್ತಿರುವ ನೀನೇ ಆ ದಿನ ಕಣ್ಣೀರಿನಿಂದ ದೇವರಿಗೆ ಧನ್ಯವಾದ ಹೇಳುತ್ತೀಯ. ಯಾಕಂದರೆ ತಡವಾದ ಆಶೀರ್ವಾದಗಳು ಹೆಚ್ಚು ಸುಂದರವಾಗಿರುತ್ತವೆ. ಈ ರಾತ್ರಿ ನಂಬಿಕೆ ಕಳೆದುಕೊಳ್ಳಬೇಡ. ನೀನು ಈಗ ಈ ಮಾತು ಕೇಳುತ್ತಿದ್ದೀಯಾ ಅಂದರೆ ಬಹುಶಃ ನಿನ್ನ ಮನಸ್ಸು ತುಂಬ ದಣಿದಿರಬಹುದು. ಯಾರಿಗಾದರೂ ಮನಸ್ಸು ತೆರೆಯಬೇಕು ಅನಿಸುತ್ತಿರಬಹುದು. ಆದರೆ ಅರ್ಥ ಮಾಡಿಕೊಳ್ಳೋ ವ್ಯಕ್ತಿ ಸಿಕ್ಕಿರಕ್ಕಿಲ್ಲ. ಕೆಲವೊಮ್ಮೆ ನಮ್ಮ ನೋವನ್ನು ಕೇಳುವವರಿಗಿಂತ ತೀರ್ಪು ಕೊಡುವವರೇ ಹೆಚ್ಚಿರುತ್ತಾರೆ. ಆದ್ದರಿಂದ ಹಲವರು ಮೌನವಾಗಿಯೇ ನೋವನ್ನು ಮರೆಮಾಚಿಕೊಳ್ಳುತ್ತಾರೆ. ಆದರೆ ನೆನಪಿಟ್ಟಿಕೋ, ಮೌನವಾಗಿ ಹೋರಾಡುವ ಜನರು ಒಂದು ದಿನ ತುಂಬ ದೂರ ಹೋಗುತ್ತಾರೆ. ಯಾಕಂದರೆ ಅವರಿಗೆ ನೋವಿನ ಬೆಲೆ ಗೊತ್ತಿರುತ್ತದೆ. ಈಗ ನಿನ್ನ ಹೃದಯ ಒಡೆದಂತಿರಬಹುದು. ಕನಸುಗಳು ದೂರವಾಗಿರುವಂತೆ ಕಾಣಿಸಬಹುದು. ಭವಿಷ್ಯ ಕತ್ತಲೆಯಂತೆ ಅನಿಸಬಹುದು. ಆದರೆ ನಕ್ಷತ್ರಗಳು ಕೂಡ ಕತ್ತಲೆಯಲ್ಲೇ ಒಳೆಯುತ್ತವೆ. ಹಾಗೆ ನಿನ್ನ ನಿಜವಾದ ಶಕ್ತಿ ಕೂಡ ಈ ಕಷ್ಟದ ಸಮಯದಲ್ಲೇ ಹೊರಗೆ ಬರುತ್ತದೆ. ಒಂದು ದಿನ ನಿನ್ನ ಜೀವನ ಸಂಪೂರ್ಣ ಬದಲಾಗುತ್ತದೆ. ಈಗ ನಿನ್ನನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಜನರು ಆ ದಿನ ನಿನ್ನ ಜೊತೆ ಮಾತನಾಡೋಕೆ ಕಾಯುತ್ತಾರೆ. ಈಗ ನಿನ್ನ ಕಣ್ಣೀರನ್ನು ಯಾರು ಗಮನಿಸದಿರಬಹುದು. ಆದರೆ ದೇವರು ಪ್ರತಿಯೊಂದು ನೋವನ್ನು ನೋಡುತ್ತಿದ್ದಾನೆ. ಕೆಲವು ಪ್ರಾರ್ಥನೆಗಳಿಗೆ ತಕ್ಷಣ ಉತ್ತರ ಸಿಗೋದಿಲ್ಲ. ಯಾಕಂದರೆ ಅವರು ಅದಕ್ಕಿಂತ ದೊಡ್ಡದನ್ನು ಸಿದ್ಧ ಮಾಡುತ್ತಿರುತ್ತಾನೆ. ಆದ್ದರಿಂದ ಈ ರಾತ್ರಿ ಒಂದು ಮಾತು ಮರೆಯಬೇಡ. ನಿನ್ನ ಜೀವನ ಇನ್ನೂ ಮುಗಿದಿಲ್ಲ. ನೀನು ನಿಧಾನವಾಗಿ ಸಾಗುತ್ತಿದ್ದೀಯಾ ಅಂದರೆ ಅದು ಸೋಲಲ್ಲ. ಇನ್ನೂ ಪ್ರಯತ್ನ ಮಾಡುತ್ತಿರುವುದೇ ದೊಡ್ಡ ಗೆಲುವು. ಈ ಜಗತ್ತಲ್ಲಿ ಅತ್ಯಂತ ಸುಂದರ ಕಥೆಗಳು ಹೆಚ್ಚು ಕಷ್ಟ ಅನುಭವಿಸುವುದರಿಂದಲೇ ಬರೆಯಲ್ಪಡುತ್ತವೆ. ಹಾಗಾದರೆ ಬಹುಶಃ ನಿನ್ನ ಕಥೆಯು ಒಂದು ದಿನ 1000 ಜನರಿಗೆ ಸ್ಫೂರ್ತಿಯಾಗಬಹುದು. ಆ ದಿನ ದೂರ ಇಲ್ಲ. ಈಗ ನಿನ್ನ ಮನಸ್ಸಿನಲ್ಲಿ ಇರುವ ಎಲ್ಲ ಭಯಗಳು ನಿಧಾನವಾಗಿ ಮಾಯವಾಗುವ ದಿನ ಬರುತ್ತದೆ. ಈಗ ನೀನು ನಿನ್ನ ಜೀವನದಲ್ಲಿ ಏನೂ ಸರಿಯಾಗುತ್ತಿಲ್ಲ ಅಂತ ಯೋಚಿಸುತ್ತಿರಬಹುದು. ಆದರೆ ಕೆಲವೊಮ್ಮೆ ಜೀವನ ಒಡೆದು ಹೋಗುತ್ತಿರುವಂತೆ ಕಾಣೋದು ಹೊಸವಾಗಿ ಕಟ್ಟಿಕೊಳ್ಳೋ ಆರಂಭವಾಗಿರುತ್ತದೆ. ಒಡೆದ ಗಾಜು ಮತ್ತೆ ಒಳೆಯೋದಿಲ್ಲ. ಆದರೆ ಒಡೆದ ಮನಸ್ಸು ಇನ್ನಷ್ಟು ಬಲವಾಗಬಹುದು. ಈ ರಾತ್ರಿ ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ. ನೀನು ಅನುಭವಿಸಿದ ಪ್ರತಿಯೊಂದು ನೋವು ನಿನ್ನನ್ನು ಇವತ್ತಿನಷ್ಟು ಗಟ್ಟಿಯಾಗಿಸಿದೆ. ಯಾರೋ ಬಿಟ್ಟು ಹೋದರೂ, ಯಾರೋ ಮೋಸ ಮಾಡಿದರೂ, ಯಾರೋ ನಿನ್ನ ಮೌಲ್ಯ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೂ ನೀನು ಇನ್ನೂ ಬದುಕಿದ್ದೀಯಾ, ಇನ್ನೂ ಹೋರಾಡುತ್ತಿದ್ದೀಯಾ. ಅದೇ ನಿನ್ನ ದೊಡ್ಡ ಶಕ್ತಿ. ಬಹಳ ಜನ ಒಳಗೆ ಸಂಪೂರ್ಣ ಒಡೆದು ಹೋಗಿದ್ದರೂ ಹೊರಗೆ ನಗುತ್ತಲೇ ಬದುಕುತ್ತಾರೆ. ಆ ನಗುವಿನ ಹಿಂದೆ ಎಷ್ಟು ಕಣ್ಣೀರುತ್ತದೆ ಅನ್ನೋದು ಅವರಿಗೆ ಮಾತ್ರ ಗೊತ್ತು. ಆದರೆ ಕೇಳು, ನಿನ್ನ ಜೀವನದಲ್ಲಿ ಇಷ್ಟು ನೋವು ಬಂದಿದೆಯಾ ಅಂದರೆ ದೇವರು ನಿನ್ನನ್ನು ಸಾಮಾನ್ಯ ವ್ಯಕ್ತಿಯಾಗಿ ಬಿಡೋದಿಲ್ಲ. ಒಂದು ದಿನ ನಿನ್ನ ಜೀವನದಲ್ಲಿ ಅಷ್ಟು ದೊಡ್ಡ ಬದಲಾವಣೆ ಬರುತ್ತದೆ. ಈಗ ಅಳುತ್ತಿರುವ ನೀನೇ ಆ ದಿನ ಕನ್ನಡಿಯ ಮುಂದೆ ನಿಂತು ನಗುತ್ತೀಯಾ. ನಾನು ಇಷ್ಟೊಂದು ದೂರ ಬಂದೆನಾ ಅಂತ ಆಶ್ಚರ್ಯಪಡುತ್ತೀಯ. ಆದ್ದರಿಂದ ಈ ರಾತ್ರಿ ಕೈ ಬಿಡಬೇಡ. ನಿನ್ನ ಕನಸು ಇನ್ನೂ ಜೀವಂತವಾಗಿದೆ. ನಿನ್ನ ಸಮಯ ಇನ್ನೂ ಬರಬೇಕಿದೆ. ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಕಣ್ಣು ಮುಚ್ಚಿ ಒಂದು ಆಳವಾದ ಉಸಿರು ತೆಗೆದುಕೋ.
ಮನಸ್ಸಿನಿಂದ ಏಳು ಏನೇ ಆದರೂ ನಾನು ಮತ್ತೆ ಎದ್ದುಕೊಳ್ಳುತ್ತೇನೆ. ನೋಡು, ನಿನ್ನೊಳಗೆ ಮತ್ತೆ ಭರವಸೆ ಹುಟ್ಟುತ್ತದೆ. ಒಂದು ದಿನ ನೀನು ಈಗ ಕನಸಿನಲ್ಲಿ ಮಾತ್ರ ನೋಡುತ್ತಿರುವ ಜೀವನ ನಿಜವಾಗಿಯೇ ನಿನ್ನ ಮುಂದೆ ನಿಂತಿರುತ್ತದೆ. ಈಗ ರಾತ್ರಿ ಮೌನವಾಗಿ ಅಳುತ್ತಿರುವ ನೀನೇ ಆ ದಿನ ಸಂತೋಷದಿಂದ ಕಣ್ಣೀರು ಹಾಕುತ್ತೀಯ. ಆ ಕಷ್ಟದ ದಿನಗಳು ನನ್ನಲ್ಲಿ ಇಲ್ಲಿ ತಂದು ನಿಲ್ಲಿಸಿವೆ ಅಂತ ಯೋಚಿಸಿ ನಗುತ್ತೀಯ. ಈಗ ನಿನ್ನ ಪಾಕೆಟ್ ಖಾಲಿಯಾಗಿರಬಹುದು, ಆದರೆ ನಿನ್ನ ಭವಿಷ್ಯ ಖಾಲಿಯಿಲ್ಲ. ಈಗ ಜನ ನಿನ್ನನ್ನು ಸಣ್ಣವನಂತೆ ನೋಡಬಹುದು, ಆದರೆ ಒಂದು ದಿನ ಅದೇ ಜನ ನಿನ್ನ ಯಶಸ್ಸು ನೋಡಿ ಮಾತೆ ಬರದೆ ನಿಂತುಕೊಳ್ಳುತ್ತಾರೆ. ನೀನು ಮೌನವಾಗಿ ಮಾಡಿದ ಹೋರಾಟ, ರಾತ್ರಿ ಯಾರಿಗೂ ಗೊತ್ತಾಗದಂತೆ ಸುರಿಸಿದ ಕಣ್ಣೀರು ಎಲ್ಲವೂ ಒಂದು ದಿನ ಫಲ ಕೊಡುತ್ತದೆ. ಯಾಕಂದರೆ ಜೀವನ ಯಾರ ಪರಿಶ್ರಮವನ್ನು ವ್ಯರ್ಥ ಮಾಡುವುದಿಲ್ಲ. ಈ ರಾತ್ರಿ ನೀನು ದಣಿದಿರಬಹುದು, ಇನ್ನೇನು ಆಗುತ್ತೋ ಅನ್ನೋ ಭಯ ಇರಬಹುದು. ಆದರೆ ಕೇಳು, ನಿನ್ನ ಜೀವನದಲ್ಲಿ ತುಂಬ ದೊಡ್ಡ ಚಾಪ್ಟರ್ ಇನ್ನೂ ಓಪನ್ ಆಗಿಲ್ಲ. ಒಂದು ದಿನ ಬೆಳಗ್ಗೆ ಎದ್ದಾಗ ನಿನ್ನ ಫೋನಿನಲ್ಲಿ ಒಳ್ಳೆಯ ಸುದ್ದಿ ಬರುತ್ತದೆ. ಒಂದು ದಿನ ನೀನು ಪ್ರಾರ್ಥಿಸಿದ ಅವಕಾಶ ನಿನ್ನ ಕೈಗೆ ಬರುತ್ತದೆ. ಒಂದು ದಿನ ನಿನ್ನ ಮನೆಗೆ ಸಂತೋಷ ಮರಳಿ ಬರುತ್ತದೆ. ಒಂದು ದಿನ ನಿನ್ನ ಅಪ್ಪ ಅಮ್ಮ ನಿನ್ನ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಾರೆ. ಆ ದಿನದವರೆಗೆ ನೀನು ನಿಲ್ಲಬಾರದು. ಭಯ ಇದ್ದರೂ ಮುಂದೆ ಹೋಗು, ಕಣ್ಣೀರಿದ್ದರೂ ಕನಸು ಬಿಡಬೇಡ. ಯಾಕಂದರೆ ತುಂಬ ಕಷ್ಟ ಅನುಭವಿಸಿದ ಜನರ ಜೀವನವೇ ಒಂದು ದಿನ ಅತಿ ಸುಂದರವಾಗುತ್ತದೆ. ಈ ರಾತ್ರಿ ನಿನ್ನ ಮನಸ್ಸಿಗೆ ಒಂದು ಮಾತು ಹೇಳು. ನನ್ನ ಸಮಯ ಬರುತ್ತಿದೆ, ನನ್ನ ಜೀವನ ಬದಲಾಗುತ್ತಿದೆ, ನಾನು ಸೋಲುವುದಿಲ್ಲ. ನೋಡು, ನಿನ್ನೊಳಗೆ ಮತ್ತೆ ಬೆಳಕು ಕಾಣಿಸುತ್ತದೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯ ಬದಲಾವಣೆ ಬರಲಿ ಎಂದು ಹಾರೈಸುತ್ತೇನೆ. ನಿನ್ನ ಮುಖದಲ್ಲಿ ಮತ್ತೆ ನಗು ಬರಲಿ, ನಿನ್ನ ಮನಸ್ಸಿನ ನೋವು ಕಡಿಮೆಯಾಗಲಿ, ನಿನ್ನ ಮನೆಗೆ ಸಂತೋಷ ಮತ್ತು ಹಣ ಹರಿದು ಬರಲಿ. ಈ ವಿಡಿಯೋ ನಿನ್ನ ಮನಸ್ಸಿಗೆ ಸ್ವಲ್ಪವಾದರೂ ತಾಕಿದರೆ ಒಂದು ಲೈಕ್ ಮಾಡು. ಇನ್ನೂ ಇಂತಹ ಮನಸ್ಸಿಗೆ ಹತ್ತಿರವಾಗುವ ವಿಡಿಯೋಗಳಿಗಾಗಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋವನ್ನು ನೋವು ಅನುಭವಿಸುತ್ತಿರುವ ಒಬ್ಬರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ, ಶುಭ ದಿನ.